ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶೋಕೈಶ್ ಯೂಟ್ಯೂಬ್ ಚಾನಲ್. ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಕಾರ್ತಿಕ ದೀಪೋತ್ಸವ ನೋಡಲು ನಾವು ಸಿದ್ದರ ಬೆಟ್ಟಕ್ಕೆ ತೆರಳಿದ್ದೆವು. ಸಿದ್ದರ ಬೆಟ್ಟವು ಕರ್ನಾಟಕದ ತುಮಕೂರು ಜಿಲ್ಲೆಯ ಭಾರತದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಇದನ್ನು ಸಿದ್ದೇಶ್ವರ ಸ್ವಾಮಿಗಳ ಕ್ಷೇತ್ರ ಅಂತಲೂ ಕರೆಯುತ್ತಾರೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ನೆಲೆಗೊಂಡಿದ್ದಾರೆಂಬ ಪ್ರತೀತಿ ಕೂಡ ಇದೆ. ಸಿದ್ದರ ಬೆಟ್ಟವನ್ನು ಸಂತರ ಬೆಟ್ಟ ಅಂತಲೂ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಸಿದ್ದರ ಬೆಟ್ಟವು ಹಲವಾರು ಗುಹೆಗಳಿಂದ ಕೂಡಿದ್ದು ಇಲ್ಲಿ ಹಲವಾರು ಋಷಿಮುನಿಗಳು ತಪಸ್ಸನ್ನು ಮಾಡಿದ್ದರೆಂಬ ಪ್ರತೀತಿ ಇದೆ. ಅದರಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಕೂಡ ಒಬ್ಬರಾಗಿದ್ದಾರೆ. ಇನ್ನು ಬೆಟ್ಟದ ಮೇಲೆ ನಾವು ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಕೂಡ ನೋಡಬಹುದು. ಅದರ ಮುಂದೆ ಶಿವಲಿಂಗ ಕೂಡ ನೋಡಬಹುದು. ಅಲ್ಲಿ ಒಂದು ಕೊಳ ಕೂಡ ಇದೆ. ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಯಾವುದೇ ರೋಗ ರುಜಿನಗಳು ಬೇಗನೆ ವಾಸಿಯಾಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಈ ಬೆಟ್ಟವು ಪ್ರಾಚೀನ ಕಾಲದಿಂದಲೂ ಒಂದು ಶ್ರೀಮಂತ ಇತಿಹಾಸ ಕೂಡ ಒಳಗೊಂಡಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. 19ನೇ ಶತಮಾನದಲ್ಲಿ ಸಿದ್ದರ ಸ್ವಾಮಿಗಳ ಒಡನಾಟ ಕೂಡ ಈ ಬೆಟ್ಟಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಿದ್ದರ ಸ್ವಾಮಿಗಳು ಪವಾಡ ಪುರುಷರಾಗಿದ್ದು ಹಲವಾರು ರೋಗ ರುಜಿನಗಳನ್ನು ವಾಸಿ ಮಾಡಿದ್ದಾರೆಂಬ ಪ್ರತೀತಿ ಕೂಡ ಈ ಸಿದ್ಧಾರೂಢ ಸ್ವಾಮಿಗಳ ಪ್ರತೀತಿ ಕೂಡ ಇದೆ. ಹಾಗೆ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಸಿದ್ದರಾಜ ಎಂಬ ಋಷಿ, ಈ ಋಷಿ ಪ್ರಸಿದ್ಧ ವೈದ್ಯರಾಗಿದ್ದು ಹಾಗೂ ಆಯುರ್ವೇದ ಮತ್ತು ಗಿಡಮೂಲಿಕೆಗಳ ಬಗ್ಗೆ ಹೆಚ್ಚಿನ ಜ್ಞಾನ ಕೂಡ ಹೊಂದಿದ್ದಾರೆ ಅಂತ ಹಲವಾರು ಇತಿಹಾಸ ಪುಟಗಳಲ್ಲಿ ಬರೆದಿದ್ದಾರೆ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಶಿವಲಿಂಗ ಹಾಗೂ ಸಿದ್ಧಾರೂಢ ಸ್ವಾಮಿಗಳ ಸಮಾಧಿ ಕೂಡ ನಾವು ನೋಡಬಹುದು. ಇದು ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಆಗಿದೆ. ಈ ಬೆಟ್ಟವನ್ನು ಹತ್ತಲು ಸುಮಾರು 2 ರಿಂದ 3 ಗಂಟೆಗಳ ಕಾಲ ಸಮಯ ಬೇಕಾಗುತ್ತದೆ. ಹಾಗೆ ಇಲ್ಲಿ ಹನುಮಾನ್ ಮಾರುತಿ ಕೂಡ ಸಂಜೀವಿನಿ ಪರ್ವತವನ್ನು ಹೊತ್ತೊಯ್ಯುವಾಗ ಸಂಜೀವಿನಿ ಗುಡಿ ಈ ಬೆಟ್ಟದ ಮೇಲೆ ಬಿದ್ದಿದ್ದರಿಂದ ಇಲ್ಲಿ ಔಷಧೀಯ ಗುಣಗಳಿರುವ ಗಿಡಮರಗಳು ಹೆಚ್ಚಾಗಿವೆ ಎಂಬ ಪ್ರತೀತಿ ಕೂಡ ಇಲ್ಲಿನ ಜನರಲ್ಲಿದೆ ಹಾಗೂ ಇಲ್ಲಿನ ಜನರು ಅದನ್ನು ನಂಬುತ್ತಾರೆ ಕೂಡ. ಇನ್ನು ಕೆಳಗಡೆ ಬಂದರೆ ಶಿವನ ದೇವಾಲಯ, ಇದು ಮೆರವಣಿಗೆ ದೇವರು ಅಂತಲೂ ಕರೆಯುತ್ತಾರೆ. ಇಲ್ಲಿ ಕಾರ್ತಿಕ ದೀಪೋತ್ಸವ ಹಮ್ಮಿಕೊಂಡಿದ್ದ ಕಾರಣ ಹೆಚ್ಚಿನ ಜನ ಆಗಮಿಸಿದ್ದರು. ಇನ್ನು ಸಂಜೆ ಹಲವಾರು ಜನರು ಬರುವ ನಿರೀಕ್ಷೆ ಕೂಡ ಇದೆ. ಇಲ್ಲಿ ದೀಪ ಹಚ್ಚೋದಕ್ಕಂತ ಕಬ್ಬಿಣದ ಕಂಬಿಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಈ ಬೆಟ್ಟವನ್ನು ಬೆಳಗಿನ ತಂಪಿನಲ್ಲಿ ಹತ್ತಿದರೆ ಆ ಗ್ರೀನರಿನ ಎಲ್ಲವನ್ನು ಸವಿಯಲು ತುಂಬ ಅನುಕೂಲವಾಗುತ್ತದೆ. ಹಾಗೆ ಇಲ್ಲಿ ಸಸ್ಯೋದ್ಯಾನ ಕೂಡ ಇದೆ. ಅಲ್ಲಿ ತುಂಬ ಗಿಡ ಮರಗಳನ್ನು ಕೂಡ ಬೆಳೆಸಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಮಠ ಕೂಡ ಇದೆ. ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಇದು ಬಂದರೆ ದೇವಸ್ಥಾನದ ಕೆಳಗಡೆ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಒಂದು ಗೋಮಾತೆ ಕೂಡ ಓಡಾಡ್ತಾ ಇತ್ತು. ಅದೊಂಥರ ಶಿವ ಇದ್ದ ಕಡೆ ಗೋಮಾತೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಕೆಲವರು. ಹಾಗೆ ಇಲ್ಲೂ ಕೂಡ ಇತ್ತು. ನಾವು ಅದನ್ನು ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಇಲ್ಲಿ ದೇವಸ್ಥಾನದ ಮುಂದೆ ಕೂಡ ಅದು ನಿಂತಿತ್ತು. ಇಲ್ಲಿ ಸುತ್ತು ಕಂಬಿಗಳು ಹಾಕಿದ್ದಾರೆ ದೀಪ ಹಚ್ಚಕ್ಕಂತ. ಇದು ದೇವಸ್ಥಾನದ ಹೊರಾಂಗಣ. ನೋಡಿ ಇಲ್ಲೇ ಗೋಮಾತೆ ಇದೆ. ಹಾಗೆ ಅದ್ರ ಮುಂದಗಡೆ ಸ್ವಲ್ಪ ಜನ ಎಲ್ಲ ಬೆಳಿಗ್ಗೆನೆ ದೀಪ ಹಚ್ಚುತ್ತಾ ಇದ್ರು. ಸಂಜೆ ಬರೋಕ್ಕಾಗದೇ ಇರೋ ಕಾರಣ ಕೆಲವರು ಬೆಳಿಗ್ಗೆನೆ ಹಚ್ಚುತ್ತಾ ಇದ್ರು. ಹಾಗೆ ದೇವಸ್ಥಾನದ ಮುಂದೆಲ್ಲ ಹೂವಿನ ಅಲಂಕಾರದಿಂದ ಸಿಂಗರಿಸಿದ್ದರು. ಶಿವ ಅಂದರೆ ಗೊತ್ತಲ್ಲ, ವಿಭೂತಿ. ಅದೇನೋ ಗೊತ್ತಿಲ್ಲ, ವಿಭೂತಿ ಎಲ್ಲರೂ ಹಚ್ಕೋತಾರೆ ಶಿವನ ಟೆಂಪಲ್ಗೆ ಹೋದರೆ. ನಾನು ಕೂಡ ನೋಡಿದ್ದೀನಿ. ಹಾಗೆ ಪೂಜಾರಿಗಳು ಅಲ್ಲಿ ವಿಭೂತಿ ಕೂಡ ಹಚ್ಚುತ್ತಾ ಇದ್ರು. ಹಾಗೆ ನಾವು ಕೂಡ ವಿಭೂತಿ ಹಚ್ಚಿಸ್ಕೊಂಡು ದೇವರ ದರ್ಶನಕ್ಕಂತ ಒಳಗಡೆ ಹೋದ್ವಿ. ಅಷ್ಟೇನು ಜನ ಇರಲಿಲ್ಲ. ಈಗ ಸಂಜೆ ಹೋಗ್ತಾ ಹೋಗ್ತಾ ಜನಗಳು ಬರ್ತಾ ಇದ್ರು. ಹಾಗೆ ಜಾತ್ರೆಯ ಮೆರುಗು ಕೂಡ ಎದ್ದು ಕಾಣ್ತಾ ಇತ್ತು. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ದೇವಸ್ಥಾನದ ಮುಂದೆ ಎಷ್ಟು ಜನ ಇದ್ದಾರಂತ. ಹಾಗೆ ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ನೋಡ್ತಾ ಇದ್ದೀರಾ, ಇದೇ ಶಿವನ ದೇವಸ್ಥಾನ. ದೀಪಗಳಿಂದ ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿದರು. ಹಾಗೆ ದೇವರ ದರ್ಶನ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಂಜನೇಯ ಹೆಂಗೆ ಆಡ್ತಿದ್ದಾರೆ ನೋಡಿ. ಅದು ನೋಡೋದಕ್ಕೆ ಒಂಥರ ಖುಷಿ ಆಯಿತು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ನಾವು ಮನೆ ಕಡೆ ಬಂದ್ವಿ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ಹಾಗೆ ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ರಿಗೂ ಧನ್ಯವಾದಗಳು.